ರೇಖಾ ಕದಿರೇಶ್ರನ್ನ ಹತ್ಯೆ ಮಾಡಲು ಪಾತಕಿಗಳು ಯಾವ ರೀತಿಯ ಸ್ಕೆಚ್ ಅನ್ನ ಮಾಡಿದ್ರು? ಇನ್ನು ಅಂದುಕೊಂಡಿದ್ದಂತಹ ರೇಖಾ ಹಾಗೂ ನಾವು ಗಮನಿಸ್ತಾ ಇದ್ದಂತೆ ಬಚಾವ್ ಆಗ್ತೀವಿ ಅಂತ ಅಂದುಕೊಂಡಿದ್ದಂತಹ ಮಾಲಾ ಮತ್ತು ಅರುಣ್ ಲಾಕ್ ಆಗಿದ್ದಾದ್ರು ಹೇಗೆ? ಇನ್ನು ಪೀಟರ್ ಕುಮ್ಮಕ್ಕು ನೀಡಿದ ಹೇಗೆ? ಇದೆಲ್ಲವನ್ನ ನೋಡೋಣ ಮಾಲಾ ಮಸಲತ್ತು ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ. ಆರೋಪಿಗಳ ಕೊಲೆ ಹಿಂದಿನ ಪ್ಲಾನ್ ಏನು ಅನ್ನೋದು TV9 ಬಯಲು ಮಾಡ್ತಿದೆ. ಇದು ಕೊಲೆಗೂ ಮುಂಚೆ ನಡೆದಿದ್ದ ಪ್ಲಾನ್ನ ಅತಿ ರೋಚಕ ಕಹಾನಿ. ಹತ್ಯೆ ಹಿಂದೆ ನಡೆದಿದ್ದ ಪಕ್ಕಾ ಪ್ಲಾನ್ ಮಾಡಿದ ಇವರು ಅಖಾಡಕ್ಕೆ ಇಳಿದಿದ್ದಾದ್ರೂ ಹೇಗೆ? ಅದ್ಯಾವ ಹುಂಬು ಧೈರ್ಯದಲ್ಲಿ ಕೊಲೆ ಮಾಡಲು ಮುಂದಾಗಿದ್ರು? ರೇಖಾ ಕೊಲೆಗೆ ಯಾರ್ಯಾರು ಕುಮ್ಮಕ್ಕು ನೀಡಿದ್ರು, ಯಾರ್ಯಾರು ಸಾಥ್ ಕೊಟ್ಟಿದ್ರು ಅನ್ನೋದು ಖಾಕಿ ತನಿಖೆ ವೇಳೆ ರಿವೀಲ್ ಆಗಿದೆ. ರೇಖಾ ಕದಿರೇಶ್ ಹತ್ಯೆಗೆ ಪ್ಲಾನ್ ಮಾಡಿದವರು ನಾವು ಸೇಫ್ ಆಗ್ತೀವಿ, ಕೊಲೆ ಕೇಸ್ನಿಂದ ಬಚಾವ್ ಆಗ್ತೀವಿ ಅಂತಲೇ ಅಂದುಕೊಂಡಿದ್ರು. ಹೀಗಾಗಿಯೇ ಕೊಲೆಗೆ ಸ್ಕೆಚ್ ಹಾಕಿದ್ರು. ಅದರಲ್ಲೂ ಕದಿರೇಶ್ ಅಕ್ಕ ಮಾಲಾ ಮತ್ತು ಮಗ ಅರುಣ್ ಅಲಿಯಾಸ್ ಅರುಣ್ ಅಂತ ನಾವು ಕುಮ್ಮಕ್ಕು ನೀಡಿದ್ರು ಬಚಾವ್ ಆಗ್ತೀವಿ ಅಂತಲೇ ತಿಳಿದಿದ್ರು. ಆದ್ರೆ ಪೊಲೀಸರ ತನಿಖೆ ವೇಳೆ ಇವರ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ. ರೇಖಾ ಕದಿರೇಶ್ ಮುಗಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಮಾಲಾ ಮತ್ತು ಅರುಣ್ ಇದಕ್ಕಾಗಿಯೇ ಹಲವು ತಿಂಗಳುಗಳಿಂದ ಪ್ಲಾನ್ ಮಾಡಿದ್ರು. 2-3 ತಿಂಗಳಿನಿಂದ ಆರೋಪಿ ಪೀಟರ್ಗೆ ಮತ್ತಷ್ಟು ಹತ್ತಿರವಾಗಿದ್ದ ಮಾಲಾ ಮತ್ತು ಅರುಣ್ ಕೊಲೆಗೆ ಸಂಚು ರೂಪಿಸಿದ್ರು. ಇನ್ನು ರೇಖಾ ಪೀಟರ್ಗೆ ಹಣ ನೀಡದಿದ್ದನ್ನ ಹತ್ತಿರದಿಂದ ವಾಚ್ ಮಾಡಿದ್ದ ಮಗ ಅಮ್ಮ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ರು. ಇದೇ ವಿಚಾರವನ್ನ ಪೀಟರ್ ತಲೆಗೆ ತುಂಬಿ ಆತ ರೇಖಾ ವಿರುದ್ಧ ಕತ್ತಿ ಮಸೆಯುವಂತೆ ಮಾಡಿದ್ರು. ರೇಖಾ ಮತ್ತು ಪೀಟರ್ ಮಧ್ಯೆ ಇರೋ ಮನಸ್ತಾಪವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಾಲಾ ಮತ್ತು ಅರುಣ್ ಆಗಲೇ ಕೊಲೆಗೆ ಬಲೆ ಹೆಣೆದಿದ್ರು. ಪೀಟರ್ನನ್ನ ತಮ್ಮತ್ತ ಸೆಳೆದು ಸ್ವಲ್ಪ ಹಣಕಾಸಿನ ಸಹಾಯ ಕೂಡ ಮಾಡಿದ್ರು. ಕದಿರೇಶ್ ಜೊತೆಗಿನ ಪೀಟರ್ ಸ್ನೇಹದ ಬಗ್ಗೆಯೂ ಮೆಚ್ಚುಗೆ ಮಾತನಾಡಿದಂತಹ ಐನಾತಿಗಳು ನಮ್ಮ ಕುಟುಂಬಕ್ಕಾಗಿ ಜೀವವನ್ನೇ ಮುಡಿಪಾಗಿಟ್ಟಿದ್ದೀಯಾ ಅಂತ ಹೇಳುತ್ತಲೇ ಹೊಗಳುತ್ತಾ ಡ್ರಾಮಾ ಮಾಡಿದ್ರು. ಕದಿರೇಶ್ ಕೊಲೆ ಹಿಂದೆ ರೇಖಾ ಕೈವಾಡ ಇದೆ ಅಂತ ಬ್ರೈನ್ ವಾಶ್ ಮಾಡಿದ್ರು. ರೇಖಾ ಕದಿರೇಶ್ರನ್ನ ಕೊಲೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಮಾಲಾ ಮತ್ತು ಅರುಣ್ 1 ತಿಂಗಳ ಹಿಂದೆಯೇ ಕೊಲೆ ಮಾಡುವ ಬಗ್ಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು. ಪೀಟರ್ ಮತ್ತು ಸೂರ್ಯ ಜೊತೆ ಮೀಟಿಂಗ್ ಮಾಡಿದ ಮಾಲಾ ಅರುಣ್ ಹೇಗೆ ಕೊಲೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ರು. ಆರೋಪಿಗಳು ಮೀಟಿಂಗ್ ಮಾಡಿರುವ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿರುವಂತಹ ಖಾಕಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ದಕ್ಕೂ ಸಾಕ್ಷಿ ಸಂಗ್ರಹಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಮಾಡುವ ಬಗ್ಗೆ ಮಾಲಾ ಮತ್ತು ಅರುಣ್ ಪೀಟರ್ ಜೊತೆ ಸದಾ ಸಂಪರ್ಕದಲ್ಲಿದ್ರು. ಅದರಲ್ಲೂ ಅರುಣ್ ಅಂತೂ ಪೀಟರ್ ಮತ್ತು ಸೂರ್ಯನ ಜೊತೆ ಸದಾ ಫೋನ್ನಲ್ಲಿ ಕೊಲೆ ಮಾಡುವ ಬಗ್ಗೆ ಮಾತುಕತೆ ನಡೆಸ್ತಾನೆ ಇದ್ದ. ಆರೋಪಿಗಳು ಕೊಲೆ ಡೀಲ್ ಬಗ್ಗೆ ಫೋನ್ನಲ್ಲಿ ಮಾತನಾಡಿರುವುದು ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಅದೇ ಆಧಾರದ ಮೇಲೆ ಮಾಲಾ ಅರುಣ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆಗೆ ಜೈಲಿನಲ್ಲಿದ್ದುಕೊಂಡೇ ಆರೋಪಿಗಳು ಪ್ಲಾನ್ ಮಾಡಿದ್ರು. ಅರುಣ್ ಈಗಾಗಲೇ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಆರೋಪಿ ಅರುಣ್ ಮಾರ್ಚ್ನಲ್ಲಿ ಗಾಂಜಾ ಕೇಸ್ನಲ್ಲಿ ಸಿಲುಕಿ ಜೈಲು ಸೇರಿದ್ದ. ಪರಪ್ಪನ ಅಗ್ರಹಾರದಲ್ಲಿ ಕದಿರೇಶ್ ಕೊಲೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಂತೆ. ಈ ವೇಳೆ ರೇಖಾ ಪತಿ ಕದಿರೇಶ್ ಹತ್ಯೆಯ A1 ಮತ್ತು A2 ಆರೋಪಿಗಳು ಜೈಲಿನಲ್ಲೇ ಇದ್ರು. ಜೈಲಿನಲ್ಲಿದ್ದ ಆರೋಪಿಗಳಾದ ವಿನಯ್ ಮತ್ತು ನವೀನ್ ಇದ್ರು. ಕದಿರೇಶ್ ಹತ್ಯೆಯಾದ ವಿಚಾರವನ್ನೇ ಬಂಡವಾಳ ಮಾಡಿಕೊಂಡು ಅರುಣ್ ಇದೇ ವಿಚಾರವನ್ನ ಆರೋಪಿ ಪೀಟರ್ ಮುಂದೆ ಬಂದು ಹೇಳಿದ್ದ. ಕದಿರೇಶ್ ನನ್ನ ದೇವರಂತೆ ಕಾಣ್ತಿದ್ದ ಆರೋಪಿ ಪೀಟರ್ ಅದನ್ನೇ ಬಂಡವಾಳ ಮಾಡಿಕೊಂಡು ಕತೆ ಕಟ್ಟಿದ್ದ. ನಾನು ಜೈಲಿಗೆ ಹೋಗಿದ್ದಾಗ ಒಂದು ವಿಷಯ ತಿಳಿತು. ಕದಿರೇಶ್ ಹತ್ಯೆ ಹಿಂದೆ ರೇಖಾ ಕೈವಾಡ ಇರೋದು ಗೊತ್ತಾಗಿದೆ. ಕದಿರೇಶ್ ಹತ್ಯೆಗೆ ರೇಖಾ ಕಾರಣ ಅಂತ ಅರುಣ್ ಪೀಟರ್ ಕಿವಿಯೂದಿದ್ದ. ಕದಿರೇಶ್ ಹತ್ಯೆಗೆ ರೇಖಾ ಕಾರಣ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಕೆರಳಿ ಕೆಂಡವಾಗಿದ್ದ ಪೀಟರ್ ಆಗಲೇ ಕಿಡಿಕಾರಿದ್ದ. ಹಣಕಾಸಿನ ವಿಚಾರವಾಗಿ ಅದಾಗಲೇ ರೇಖಾ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಪೀಟರ್ ಕದಿರೇಶ್ ಕೊಲೆ ವಿಚಾರ ಕೇಳಿ ಮತ್ತಷ್ಟು ಕನ್ನಲಿ ಹೋಗಿದ್ದ. ಇದೇ ಕಾರಣದಿಂದ ರೇಖಾ ಮರ್ಡರ್ ಮಾಡಲು ನಿರ್ಧರಿಸಿಬಿಟ್ಟಿದ್ದ. ಇದರಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಮಾಲಾ ಮತ್ತು ಅರುಣ್ ಮುಂದಾಗಿದ್ರು. ರೇಖಾ ಹತ್ಯೆಗೆ ಮಾಸ್ಟರ್ ಮೈಂಡ್ಗಳು ಮಾಡಿದ್ದ ಸಂಚಾದ್ರು ಏನು? ಎಷ್ಟು ತಿಂಗಳಿನಿಂದ ಕೊಲೆಗೆ ಹೊಂಚು ಹಾಕಿ ಕುಳಿತಿದ್ರು? ರೇಖಾ ರಾಜಕೀಯವಾಗಿ ಏಳಿಗೆ ಹೊಂದುತ್ತಾ ಇರೋದೇ ಮಾಲಾ ದ್ವೇಷಕ್ಕೆ ಕಾರಣವಾಯ್ತಾ? ನೋಡೋಣ ಮರ್ಡರ್ ರಹಸ್ಯ ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕೊಲೆ ಕೇಸ್ನಲ್ಲಿ ಅಂತೂ ಇಂತೂ ಕೊಲೆಯ ಮಾಸ್ಟರ್ ಮೈಂಡ್ಗಳನ್ನ ಖಾಕಿ ಖೆಡ್ಡಾಕಿ ಬೀಳಿಸಿದ್ದಾರೆ.
ಕೊನೆಗೂ ಕೊಲೆಯ ಅಸಲಿಯತ್ತು ಬಯಲಾಗಿದ್ದು ರೇಖಾ ಹತ್ಯೆ ರಾಜಕೀಯ ದ್ವೇಷಕ್ಕಾಗಿ ನಡೆದಿದೆ ಎನ್ನುವುದು ಕನ್ಫರ್ಮ್ ಆಗಿದೆ. ಏರಿಯಾದಲ್ಲಿ ರಾಜಕೀಯ ಹಿಡಿತ ಸಾಧಿಸಲು ಸಹೋದರನ ಪತ್ನಿಯನ್ನೇ ಪಾಪಿ ಮಾಲಾ ಕೊಲ್ಲಿಸಿದ್ದಾಳೆ. ಕೊಲೆ ದಿನ ಓಡೋಡಿ ಬಂದು ಕಣ್ಣೀರಿಟ್ಟು ಡ್ರಾಮಾ ಮಾಡಿದವಳು ಇದೀಗ ಅಂಧರಾಗಿದ್ದಾಳೆ. ರೇಖಾ ಕದಿರೇಶ್ ಹತ್ಯೆ ಮಾಡುವ ಸಲುವಾಗಿ ಆರೋಪಿ ಮಾಲಾ ನಿನ್ನೆ ಮೊನ್ನೆ ಪ್ಲಾನ್ ಮಾಡಿರಲಿಲ್ಲ. ಬರೋಬ್ಬರಿ 6 ತಿಂಗಳ ಹಿಂದೆಯೇ ಸ್ಕೆಚ್ ಹಾಕಿತ್ತು. ಆರೋಪಿ ಪೀಟರನ್ನೇ ದಾಳವಾಗಿ ಬಳಸಿಕೊಂಡು ರೇಖಾ ಕತೆ ಮುಗಿಸಿತ್ತು. ಮಾಲಾ ತಾಯಿಗೆ ಬೆನ್ನಾಗಿ ನಿಂತು ರೇಖಾ ಹತ್ಯೆ ಮಾಡಿಸಿದ ಅರುಣ್ ಅಲಿಯಾಸ್ ಅರುಳ್ ಪಾತ್ರ ಏನು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಆರಂಭದಲ್ಲಿ ನಾನವಳಲ್ಲ ಅಂತ ನಾಟಕವಾಡಿದ್ದ ಮಾಲಾ ನಿರಂತರ ವಿಚಾರಣೆ ಬಳಿಕ ತಾಯಿ ಮಗ ಅಂಧರಾಗಿದ್ದಾರೆ. ಪೊಲೀಸರ ತನಿಖೆ ವೇಳೆ ರೇಖಾ ಕದಿರೇಶ್ ಹತ್ಯೆಗೆ ಕಾರಣವೇನು ಅನ್ನೋ ಅಸಲಿ ಸತ್ಯ ಬಯಲಾಗಿದೆ. ರೇಖಾ ರಾಜಕೀಯವಾಗಿ ಏಳಿಗೆಗಾಗ್ತಾ ಇರೋದನ್ನ ಸಹಿಸದಂತಹ ಮಾಲಾ ತನ್ನ ಪುತ್ರಿ ಅಥವಾ ಸೊಸೆನ ಕಾರ್ಪೊರೇಟರ್ ಮಾಡೋ ಜಿದ್ದಿಗೆ ಬಿದ್ದಿದ್ದು. ಆದ್ರೆ ಮಾಜಿ ಕಾರ್ಪೊರೇಟರ್ ಆಗಿದ್ದಂತಹ ರೇಖಾ ಜನಪ್ರಿಯತೆ ಮುಂದೆ ತನ್ನ ಕುಟುಂಬದವರು ಏಳಿಗೆ ಆಗೋದು ಕಷ್ಟ ಅನ್ನೋದು ಗೊತ್ತಿತ್ತು. ಇದೇ ಕಾರಣಕ್ಕೆ ಕೊಲೆ ಮಾಡಿರುವುದು ತನಿಖೆ ವೇಳೆ ಬಯಲಾಗಿದೆ. ಅರುಳ್ ಪೀಟರ್ ಪುರುಷೋತ್ತಮ್ ನಡುವೆ ಮೊದಲೇ ಕೊಲೆ ಬಗ್ಗೆ ಮಾತುಕತೆ ನಡೆದಿರುವುದು ರಿವೀಲ್ ಆಗಿದೆ. ರೇಖಾ ಹತ್ಯೆ ಬಗ್ಗೆ ಆರೋಪಿಗಳು ನಡೆಸಿರುವಂತಹ ಫೋನ್ ಸಂಭಾಷಣೆಗೆ ಅವರಿಗೆ ಗುರ್ತು ತಂದಿದೆ. ಆರೋಪಿಗಳ ಫೋನ್ ಕಾಲ್ ಲಿಸ್ಟ್ ನಲ್ಲಿ ಕೊಲೆಗೆ ಸಂಚು ರೂಪಿಸಿರುವುದು ರಿವೀಲ್ ಆಗಿದೆ. ಅಲ್ಲದೆ ಈ ಹಿಂದೆ ಕೊಲೆಗೆ ಸ್ಕೆಚ್ ಸಂಬಂಧ ಮೀಟಿಂಗ್ ನಡೆದಿತ್ತು. ಮೀಟಿಂಗ್ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿರುವಂತಹ ಖಾಕಿ ಇದೇ ಆಧಾರದ ಮೇಲೆ ಮಾಲಾ ಅರುಣ್ನ ಪೊಲೀಸರು ಬಂಧಿಸಿದ್ದಾರೆ. ರೇಖಾ ಕೊಲೆಗೆ ಸಂಬಂಧಪಟ್ಟಂತೆ ಒಟ್ಟು 7 ಜನರನ್ನ ಬಂಧಿಸಿದ್ದಾರೆ. ತನಿಖೆ ಮುಂದುವರಿಸಿರುವಂತಹ ಪೊಲೀಸರು ಮತ್ತಷ್ಟು ಮಂದಿಯನ್ನ ಖೆಡ್ಡಾಕ್ಕೆ ಬೀಳಿಸಲಿದ್ದಾರೆ. ರೇಖಾ ಹತ್ಯೆ ಮಾಡಲು ಮಾಲಾ ಮತ್ತು ಅರುಣ್ರ ಲಾಜಿಕ್ ಕೂಡ ಮ್ಯಾಚ್ ಆಗಿತ್ತು. ಕದಿರೇಶ್ ಕೊಲೆಗೆ ಪ್ರತೀಕಾರವಾಗಿ 2018ರಲ್ಲಿ ನಡೆದಿತ್ತು. ಶೋಭನ್ ಎಂಬಾತನ ಹತ್ಯೆ ನಡೆದಿತ್ತು. ಈ ಪ್ರಕರಣದಲ್ಲಿಯೂ ಮಾಲಾ ಮತ್ತು ಅರುಣ್ ಪಾತ್ರ ಇತ್ತಂತೆ. ಆದ್ರೆ ಅದು ಬೆಳಕಿಗೆ ಬಂದಿರೋದಿಲ್ಲ. ಶೋಭನ್ ಕೊಂದಿದ್ದವರು ಮಾತ್ರ ಅರೆಸ್ಟ್ ಆಗಿದ್ರು. ಆದ್ರೆ ಅದು ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಎನ್ನುವುದು ಗೊತ್ತಾಗೋದೇ ಇಲ್ಲ. ಆ ಕೇಸ್ನಿಂದ ಮಾಲಾ ಮತ್ತು ಅರುಣ್ ಬಚಾವಾಗಿದ್ರು. ಕದಿರೇಶ್ ಕೊಲೆ ಮಾಡಿದ ಶೋಭನ್ನನ್ನ ಹತ್ಯೆ ಮಾಡಿದ ಆರೋಪಿಗಳಲ್ಲಿ ಪುರುಷೋತ್ತಮ್ ಅಂಡ್ ಗ್ಯಾಂಗ್ ಕೂಡ ಒಂದು. ಆದ್ರೆ ಕೊಲೆ ಮಾಡಿ ಜೈಲು ಸೇರಿದ್ದ ಪುರುಷೋತ್ತಮ್ ಅಂಡ್ ಗ್ಯಾಂಗ್ಗೆ ರೇಖಾ ಸಹಾಯ ಮಾಡಿರುವುದಿಲ್ಲ. ಹಣಕಾಸಿಗೆ ಸಹಾಯ ಮಾಡುವಂತೆ ಕೇಳಿದ್ದ ಆರೋಪಿಗಳು ರೇಖಾಗೆ ದುಂಬಾಲು ಬಿದ್ದಿದ್ರಂತೆ. ಆದರೆ ರೇಖಾ ಮಾತ್ರ ಅವರಿಗೆ ಹೆಲ್ಪ್ ಮಾಡದೇ ಇದ್ದುದು ದ್ವೇಷ ಹೆಚ್ಚಾಗುವಂತೆ ಮಾಡಿತು. ಶೋಭನ್ ಕೊಲೆ ಮಾಡಿದ್ದ ರೀತಿಯಲ್ಲೇ ರೇಖಾ ಕೊಲೆ ಪ್ಲಾನ್ ಮಾಡಲಾಗಿತ್ತು. ರೇಖಾ ಕೊಲೆಯನ್ನ ಅದೇ ರೀತಿ ಮುಗಿಸಲು ಸಂಚು ರೂಪಿಸಿದ್ರು. ಪೀಟರ್ ಮತ್ತು ರೇಖಾ ನಡುವಿನ ದ್ವೇಷವನ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ರು. ತಮ್ಮ ತಲೆಗೆ ಈ ಕೇಸ್ ಬರೋದೇ ಇಲ್ಲ ಅಂತ ಅಂದುಕೊಂಡಿದ್ರು. ಕೊಲೆ ಮಾಡಿದವರು ಮಾತ್ರ ಅರೆಸ್ಟ್ ಆಗ್ತಾರೆ, ನಮ್ಮ ತಲೆಗೆ ಇದು ಬರೋದೇ ಇಲ್ಲ ಅಂತ ಭಾವಿಸಿಕೊಂಡು ಪ್ಲಾನ್ ಮಾಡಿದ್ರು. ಆರೋಪಿಗಳ ಬೇಲ್ಗೆ ಸಹಾಯ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಇವರ ಇಡೀ ಪ್ಲಾನ್ ಉಲ್ಟಾ ಆಗಿದೆ. ರೇಖಾ ಹತ್ಯೆ ಮಾಡಿಸಿ ತಮ್ಮ ದಾರಿ ಸುಲಭ ಮಾಡಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಂತಹ ಮಾಲಾ ಮತ್ತು ಅರುಣ್ ಈ ಕೇಸ್ನಲ್ಲಿ ತಮಗೆ ತಿರುಗುಬಾಣವಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಿಬಿಎಂಪಿ ಚುನಾವಣೆಯಲ್ಲಿ ಮಗಳು ಅಥವಾ ಸೊಸೆಗೆ ಟಿಕೆಟ್ ಕೊಡಿಸೋ ಪ್ಲಾನ್ ನಲ್ಲಿದ್ರು. ನಮ್ಮ ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಬಿಎಸ್ಪಿಯಿಂದ ಟಿಕೆಟ್ಗೆ ಮಾತುಕತೆ ನಡೆಸಿದ್ರು. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಮುಂದಾಗಿದ್ರು. ಆದ್ರೆ ಅದೇ ಅವರಿಗೆ ಮುಳುವಾಗಿದೆ. ರೇಖಾ ಕೊಲೆ ಮಾಡೋದಕ್ಕೆ ಹಣಕಾಸಿನ ಮಾತುಕತೆ ಆಗಿರಲಿಲ್ಲ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಕೊಲೆ ಬಳಿಕ ಹಣದ ವ್ಯವಸ್ಥೆ ಮಾಡ್ತೇವೆ ಅಂತ ಪೀಟರ್ ಅಂಡ್ ಗ್ಯಾಂಗ್ಗೆ ಆರೋಪಿಗಳಾದ ಮಾಲಾ ಮತ್ತು ಅರುಣ್ ಹೇಳಿದ್ರಂತೆ. ಖರ್ಚಿಗೆ ಬೇಕಾಗುವಷ್ಟು ಹಣ ಮಾಲಾರಿಂದ ಪೀಟರ್ಗೆ ಸಂದಾಯವಾಗಿತ್ತು. ಸದ್ಯ ಕೊಲೆಗೆ ಸಂಬಂಧ ಮಾಲಾ, ಅರುಣ್, ಪೀಟರ್, ಸೂರ್ಯ, ಪುರುಷೋತ್ತಮ್, ಅಜಯ್ ಸೇರಿದಂತೆ ಒಟ್ಟು 7 ಜನರನ್ನ ಬಂಧಿಸಿರುವಂತಹ ಪೊಲೀಸರು ಮತ್ತಷ್ಟು ತನಿಖೆ ಚುರುಕುಗೊಳಿಸಿದ್ದಾರೆ. ಸ್ಕೂಲ್ ಓಪನ್ ಬಗ್ಗೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಮುಹೂರ್ತ ಫಿಕ್ಸ್. ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಇವತ್ತೇ ಡೇಟ್ ಅನೌನ್ಸ್ ಆಗುತ್ತಾ? ಡಿಸಿಗಳ ಜೊತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಭೆ ನಡೆಸ್ತಾ ಇರೋದಕ್ಕೆ ಕಾರಣವೇನು ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿನಿಂದಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಅಡ್ಡಿ ಎದುರಾಗಿದೆ. ಸರ್ಕಾರ ಎಕ್ಸಾಮ್ ನಡೆಸಲು ರೆಡಿಯಾಗಿದ್ದು ಯಾವಾಗಿನಿಂದ ಪರೀಕ್ಷೆ ಶುರು ಅನ್ನೋದಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗಲಿದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇಂದು ಡಿಸಿಗಳ ಜೊತೆ ಸಭೆ ನಡೆಸ್ತಾ ಇದ್ದು, ಸಭೆ ಮುಗಿದ ಬೆನ್ನಲ್ಲೇ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಬಗ್ಗೆ ವಿದ್ಯಾರ್ಥಿಗಳಿಗಿರೋ ಗೊಂದಲ ಇವತ್ತೇ ಅಂತ್ಯವಾಗೋ ಸಾಧ್ಯತೆ ಇದೆ.
ಪರೀಕ್ಷೆ ದಿನಾಂಕ ಪ್ರಕಟ ಮಾಡುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಭೆ ನಡೆಸುತ್ತಿದ್ದಾರೆ. ಈಗಾಗಲೇ ಡಿಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುರೇಶ್ ಕುಮಾರ್ ಸಭೆ ನಡೆಸಿದ್ದು, ಇನ್ನು ಕೆಲವೇ ಹೊತ್ತಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಯಾವತ್ತು ನಡೆಸಬೇಕು ಎಂಬ ದಿನಾಂಕ ಘೋಷಣೆಯಾಗಲಿದೆ. ಪರೀಕ್ಷೆಗೆ ಜಿಲ್ಲಾಡಳಿತಗಳು ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆಯೂ ಸಚಿವ ಸುರೇಶ್ ಕುಮಾರ್ ಚರ್ಚೆ ನಡೆಸುತ್ತಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಬಳಿಕ ಕೊರೋನಾ ಸೋಂಕು ಇಳಿಕೆಯಾಗಿದ್ರೆ ಇನ್ನೂ ಕೆಲ ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ರೇಟ್ ಕಂಟ್ರೋಲ್ಗೆ ಬಂದಿಲ್ಲ. ಹೀಗಾಗಿ ಪರೀಕ್ಷೆಗೆ ಜಿಲ್ಲಾಡಳಿತ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಸಚಿವ ಸುರೇಶ್ ಕುಮಾರ್ ಚರ್ಚೆ ಮಾಡುತ್ತಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳು, ಸಿಇಒ, ಎಸ್ಪಿ, ಡಿಎಚ್ಒಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನಡೆಸ್ತಾ ಇರುವಂತಹ ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಸಹ ಇದ್ದು, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳ ಜೊತೆ ಸಚಿವರ ಸಭೆ ನಡೆಸಿದ್ದಾರೆ. ಅಧಿಕಾರಿಗಳ ಸಲಹೆ ಸೂಚನೆ ಮೇರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಯಾವಾಗ ಮಾಡಬೇಕು ಎಂಬ ಬಗ್ಗೆ ದಿನಾಂಕ ಪ್ರಕಟ ಮಾಡಲಿದ್ದಾರೆ. ಸಭೆ ಬಳಿಕ ಸಚಿವ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಲಿದ್ದು, ಇಂದೇ ಎಸ್ಎಸ್ಎಲ್ಸಿ ಪರೀಕ್ಷೆ ದಿನಾಂಕ ಪ್ರಕಟಿಸುವ ಸಾಧ್ಯತೆ ಇದೆ. ಇನ್ನು ರಾಜ್ಯದಲ್ಲಿ ಬಂದ್ ಆಗಿರುವಂತಹ ಸ್ಕೂಲ್ಗಳನ್ನ ಹಂತ ಹಂತವಾಗಿ ಓಪನ್ ಮಾಡೋ ಬಗ್ಗೆಯೂ ಇವತ್ತೇ ನಿರ್ಧಾರ ಹೊರಬೀಳಲಿದೆ. ಕೊರೋನಾ ತಗ್ಗಿದ ಜಿಲ್ಲೆಗಳಲ್ಲಿ ಸ್ಕೂಲ್ ಬೆಲ್ ಬಾರಿಸುವ ಸಾಧ್ಯತೆ ಇದೆ. ಈ ಬಾರಿಯ ಶೈಕ್ಷಣಿಕ ವರ್ಷದ ಭವಿಷ್ಯ ಇವತ್ತೇ ನಿರ್ಧಾರವಾಗುವ ಸಾಧ್ಯತೆ ಇದ್ದು, ಶಾಲೆ ಓಪನ್ ಬಗ್ಗೆ ಸರ್ಕಾರ ತಜ್ಞರು ಕೊಟ್ಟಂತಹ ಸಲಹೆಗಳನ್ನ ಸ್ವೀಕರಿಸುತ್ತಾ, ದಿನವಿಡೀ ಕ್ಲಾಸ್ ಇರುತ್ತಾ, ವಿದ್ಯಾಗಮ ಮೂಲಕ ಮಾತ್ರ ಕ್ಲಾಸ್ ಆರಂಭ ಆಗುತ್ತಾ ಅನ್ನೋ ಗೊಂದಲಗಳಿಗೆ ತೆರೆ ಬೀಳೋ ಸಾಧ್ಯತೆ ಇದೆ. ಕೊರೋನಾ ಸೋಂಕು ಕಡಿಮೆಯಾದ ಬೆನ್ನಲ್ಲೇ ರಾಜ್ಯದಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ತಜ್ಞರು ಸರ್ಕಾರಕ್ಕೆ ಕೆಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳು ಏನೇನು ಅಂತ ನೋಡೋದಾದ್ರೆ, ಪಾಸಿಟಿವಿಟಿ ರೇಟ್ ಆಧಾರದಲ್ಲಿ ಶಾಲೆ ಪುನಾರಂಭಕ್ಕೆ ಸಲಹೆ ನೀಡಲಾಗಿದೆ. ಪಾಸಿಟಿವಿಟಿ 3% ಕಡಿಮೆ ಇರುವ ಕಡೆ ಶಾಲೆ ಶುರು ಮಾಡಬಹುದು. ಆದರೆ ಒಂದೇ ಬಾರಿಗೆ ಎಲ್ಲೆಡೆ ಶಾಲೆ ಆರಂಭಿಸದಂತೆ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸ್ಕೂಲ್ಗಳು ಓಪನ್ ಆದರೂ ಸಹ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಲಾಗಿದೆ. ಶಾಲಾ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿಗೆ ವ್ಯಾಕ್ಸಿನೇಷನ್ ಕಡ್ಡಾಯಗೊಳಿಸಲಾಗಿದೆ. ಶಾಲೆ ಆವರಣಕ್ಕೆ ಅನ್ಯರಿಗೆ ನಿರ್ಬಂಧ ವಿಧಿಸಲಾಗುತ್ತೆ. ಜೊತೆಗೆ ಶಾಲಾ ಆವರಣದಲ್ಲಿ ಹೆಚ್ಚಿನ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತೆ. ಇನ್ನು ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಹಾಗೂ ತಾಲೂಕುಗಳಾಗಿ ವಿಂಗಡಣೆ ಮಾಡೋ ಸಾಧ್ಯತೆ ಇದೆ. ಶಾಲೆಗಳು ಆರಂಭ ಆದರೂ ಸಹ ಕೆಲ ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಶಿಕ್ಷಣ ಇಲಾಖೆ ರಿಲೀಸ್ ಮಾಡಲಿದೆ. ಆರೋಗ್ಯವಂತ ಮಕ್ಕಳಿಗೆ ಮಾತ್ರ ಶಾಲೆ ಪ್ರವೇಶಕ್ಕೆ ಪರ್ಮಿಷನ್ ಕೊಡೋ ಸಾಧ್ಯತೆ ಇದೆ. ಇನ್ನು ವಾರಕ್ಕೊಮ್ಮೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡಲಿದ್ದು, ವಿದ್ಯಾರ್ಥಿಗಳು ದೈಹಿಕ ಅಂತರ ಕಾಪಾಡಿಕೊಳ್ಳುವ ಬಗ್ಗೆ ಮತ್ತು ಕೊರೋನಾ ವೈರಸ್ ಬಗ್ಗೆಯೂ ಜಾಗೃತಿ ಮೂಡಿಸಲಿದೆ. ರಾಜ್ಯದಲ್ಲಿ 50ಕ್ಕಿಂತ ಕಡಿಮೆ ಮಕ್ಕಳಿರುವ 22,000 ಶಾಲೆಗಳಿವೆ. 22,000 ಸರ್ಕಾರಿ ಶಾಲೆಗಳಲ್ಲಿ 5ರಿಂದ 6 ಕೊಠಡಿಗಳಿವೆ. ಒಂದೊಂದು ಕೊಠಡಿಯಲ್ಲಿ 8ರಿಂದ 10 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ, ದೈಹಿಕ ಅಂತರ ಮಾಸ್ಕ್ ಕಡ್ಡಾಯ ಮಾಡಿ ಸುರಕ್ಷಿತವಾಗಿ ಶಾಲೆ ನಡೆಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಇನ್ನು ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟಿರುತ್ತೆ. ಹೆಚ್ಚಾಗಿ ದೈಹಿಕ ಅಂತರ ಪಾಲನೆ ಕಷ್ಟವಾಗಲಿದ್ದು, ಕೇವಲ ಸರ್ಕಾರಿ ಶಾಲೆಗಳನ್ನು ಮಾತ್ರ ಆರಂಭಿಸುವಂತೆ ತಜ್ಞರು ತಿಳಿಸಿದ್ದಾರೆ. ಮತ್ತೆ ಮಂತ್ರಿ ಸ್ಥಾನ ಪಡೆಯಲು ರಮೇಶ್ ಜಾರಕಿಹೊಳಿ ಮಾಡ್ತಿರೋ ಪ್ಲಾನ್ ಏನು? ನಿನ್ನೆ ರಾತ್ರಿ ಸಾಹುಕಾರ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ಯಾಕೆ? ರಮೇಶ್ರ ಮುಂದಿನ ನಡೆ ಬಿಜೆಪಿಗೆ ಕುತ್ತು ತರುತ್ತಾ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಡಿ ಕೇಸ್ನಲ್ಲಿ ಸಿಲುಕಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ಪಟ್ಟಕ್ಕೇರಲು ಸರ್ಕಸ್ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಜಾರಕಿಹೊಳಿ ಬ್ರದರ್ಸ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದು, ನಿನ್ನೆ ರಾತ್ರಿಯ ಸೀಕ್ರೆಟ್ ಮೀಟಿಂಗ್ನಲ್ಲಿ ಹಲವರು ಭಾಗಿಯಾಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಜಾರಕಿಹೊಳಿ ಬ್ರದರ್ಸ್ ಮೀಟಿಂಗ್ನಲ್ಲಿ ಹಲವು ವಿಚಾರಗಳು ಚರ್ಚೆಯಾಗಿದ್ದು, ಹೈಕಮಾಂಡ್ ಭೇಟಿಯಾಗಿ ಜಾರಕಿಹೊಳಿ ದೂರು ಕೊಡ್ತಾರಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಆಪ್ತರನ್ನು ಹೊರಗಿಟ್ಟು ರಮೇಶ್ ಜಾರಕಿಹೊಳಿ ಬ್ರದರ್ಸ್ ನಿನ್ನೆ ರಾತ್ರಿ ರಹಸ್ಯ ಮೀಟಿಂಗ್ ನಡೆಸಿದ್ದಾರೆ. ಆತುರದ ನಿರ್ಧಾರ ಕೈಗೊಳ್ಳದಂತೆ ರಮೇಶ್ ಜಾರಕಿಹೊಳಿಗೆ ಸಹೋದರರು ಸಲಹೆ ನೀಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಭೇಟಿಗೂ ಮುನ್ನ ಸಿಎಂ ಯಡಿಯೂರಪ್ಪ ಭೇಟಿಯಾಗಲು ಸಲಹೆ ನೀಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಂಪರ್ಕಿಸಿ ಚರ್ಚೆ ನಡೆಸಲು ಸಹ ಸಹೋದರರು ರಮೇಶ್ ಜಾರಕಿಹೊಳಿಗೆ ಸಲಹೆ ಕೊಟ್ಟಿದ್ದಾರೆ. ಸಿಎಂ ಯಡಿಯೂರಪ್ಪ ಹಾಗೂ ನಳಿನ್ ಕುಮಾರ್ ಕಟೀಲ್ ಭೇಟಿಯಾಗಿ ಅಭಿಪ್ರಾಯ ಪಡೆದ ಬಳಿಕ ಹೈಕಮಾಂಡ್ ಭೇಟಿಯಾಗುವಂತೆ ರಮೇಶ್ ಜಾರಕಿಹೊಳಿಗೆ ಸಹೋದರರು ಕಿವಿಮಾತು ಹೇಳಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ಮತ್ತೆ ರಮೇಶ್ ಜಾರಕಿಹೊಳಿ ಮುಂಬೈಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ. ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿ ಒತ್ತಡ ಹೇರಲು ರಣತಂತ್ರ ರೂಪಿಸಿದ್ದಾರೆ. ಬಳಿಕ ಬಿಜೆಪಿ ಹೈಕಮಾಂಡ್ ಭೇಟಿಯಾಗಿ ಷಡ್ಯಂತ್ರದ ಕುರಿತು ದೂರು ನೀಡಲು ರಮೇಶ್ ಜಾರಕಿಹೊಳಿ ನಿರ್ಧಾರ ಮಾಡಿದ್ದಾರೆ. ಸದ್ಯಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದಂತೆ ರಮೇಶ್ ಜಾರಕಿಹೊಳಿಗೆ ಸಲಹೆ ನೀಡಲಾಗಿದೆ. ಕೊರೋನಾ
ಲಸಿಕೆ ಪಡೆಯಲು ಟೋಕನ್ ನೀಡದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಕೊರೋನಾ ಲಸಿಕೆ ಪಡೆಯಲು ಬೆಳ್ಳಂಬೆಳಿಗ್ಗೆ ಜನರು ಕಾದು ನಿಂತಿದ್ರು. ಆದರೆ ಟೋಕನ್ ನೀಡದೇ ಇದ್ದುದರಿಂದಾಗಿ ರೊಚ್ಚಿಗೆದ್ದ ಜನರು ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. 500ಕ್ಕೂ ಹೆಚ್ಚು ಜನರು ಲಸಿಕೆಗಾಗಿ ಕಾದು ನಿಂತಿದ್ರೆ 200 ಜನರಿಗೆ ಮಾತ್ರ ಟೋಕನ್ ನೀಡಿದ್ದು ಜನರನ್ನ ರೊಚ್ಚಿಗೆಬ್ಬಿಸಿತು. ಅಕ್ರಮವಾಗಿ ಮದ್ಯ ಸಾಗಿಸ್ತಾ ಇದ್ದ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಂಧ್ರದ ಮುರಳಿ, ಹರಿಬಾಬು, ವೆಂಕಟೇಶ್, ಚಂದ್ರಬಾಬುನನ್ನ ಬಂಧಿಸಲಾಗಿದೆ. ಮುಳಬಾಗಿಲು ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಮದ್ಯ ಸಾಗಿಸ್ತಾ ಇದ್ದ ಆಟೋ 2 ಲಕ್ಷ ಮೌಲ್ಯದ ಮದ್ಯ ಜಪ್ತಿ ಮಾಡಿದ್ದಾರೆ. ಆಂಧ್ರದ ಚಿತ್ತೂರಿನಿಂದ ಅಕ್ರಮವಾಗಿ ಮದ್ಯ ಸಾಗಿಸಲಾಗ್ತಾ ಇತ್ತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸಹಕಾರಿ ಬ್ಯಾಂಕ್ನಿಂದ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಗ್ರಾಹಕರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ವಂಚಿಸಿರುವ ಬ್ಯಾಂಕ್ ಬಣ್ಣ ಬಯಲಾಗಿದೆ. ಬೆಂಗಳೂರಿನ ಹನುಮಂತನಗರದಲ್ಲಿರುವ ಶ್ರೀ ವಸಿಷ್ಠ ಸಹಕಾರಿ ಬ್ಯಾಂಕ್ ವಿರುದ್ಧ ಇದೀಗ ಗ್ರಾಹಕರಿಗೆ 100 ಕೋಟಿ ರೂಪಾಯಿ ವಂಚಿಸಿದ ಆರೋಪ ಕೇಳಿಬಂದಿದೆ. ಡಿಸೆಂಬರ್ನಿಂದ ಬಡ್ಡಿ ಮೆಚುರಿಟಿ ಹಣ ನೀಡದೆ ಕಳ್ಳಾಟ ನಡೆಸಿದೆ. ಈ ಬಗ್ಗೆ ಗ್ರಾಹಕರು ಪ್ರಶ್ನೆ ಮಾಡಿದ್ರೆ ಲಾಕ್ಡೌನ್ ನೆಪವನ್ನ ಬ್ಯಾಂಕ್ ಸಿಬ್ಬಂದಿ ನೀಡುತ್ತಿದ್ದಾರೆ. ಬೆಂಗಳೂರಿನ ಹನುಮಂತನಗರದಲ್ಲಿರುವ ಶ್ರೀ ವಸಿಷ್ಠ ಸಹಕಾರಿ ಬ್ಯಾಂಕ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಠೇವಣಿದಾರರ ಹಣ ಹಿಂದಿರುಗಿಸುತ್ತಿಲ್ಲ, ಸಾಲ ನೀಡಿರುವ ಹಣ ವಾಪಸ್ ಬರ್ತಿಲ್ಲ ಅಂತ ಬ್ಯಾಂಕ್ ಸಬೂಬು ಹೇಳ್ತಿದೆ. ಶ್ರೀ ವಸಿಷ್ಠ ಸಹಕಾರಿ ಬ್ಯಾಂಕ್ ವಿರುದ್ಧ ಹನುಮಂತನಗರ ಠಾಣೆಗೆ ದೂರು ನೀಡಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬ್ಯಾಂಕ್ ಮುಖ್ಯಸ್ಥರು ಪರಾರಿಯಾಗಿದ್ದಾರೆ ಎನ್ನಲಾಗಿತ್ತು. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಬ್ಯಾಂಕ್ ಮುಖ್ಯಸ್ಥ ವೆಂಕಟ್ ನಾರಾಯಣ್ 2 ದಿನ ನಾನು ರಜೆಯಲ್ಲಿದ್ದೆ, ಹೀಗಾಗಿ ಏನೇನೂ ನಡೆದಿದೆ, ಯಾವ ಕಾರಣಕ್ಕೂ ಜನರಿಗೆ ಮೋಸ ಆಗಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಜಾರುವ ಬಂಡೆಗಳ ಮೇಲೆ ಪ್ರವಾಸಿಗರ ಮೋಜು ಮಸ್ತಿ ನಡೆಸಿದ್ದಾರೆ. ಸ್ವಲ್ಪ ಜಾರಿದ್ರೂ ಸಾವು ಸಂಭವಿಸಬಹುದಾದ ಸ್ಥಳದಲ್ಲಿ ಹುಚ್ಚಾಟ ನಡೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ರಸ್ತೆಯುದ್ದಕ್ಕೂ ಧುಮ್ಮಿಕ್ಕಿ ಹರಿಯೋ ಜಲಪಾತಗಳಿವೆ. ನೀರು ಬೀಳುವ ಸ್ಥಳಕ್ಕೆ ಹೋಗಲು ಪ್ರವಾಸಿಗರು ಮುಂದಾಗ್ತಿದ್ದಾರೆ. ಲಸಿಕೆ ಉತ್ಪಾದನೆಯಲ್ಲಿ ಅಮೆರಿಕವನ್ನೇ ಮೀರಿಸಿದ ಹೇಗೆ ಭಾರತ? ಕೋವಿಶೀಲ್ಡ್ ಲಸಿಕೆ ಹಾಕಿಸಿಕೊಂಡ್ರೆ ವಿದೇಶ ಪ್ರಯಾಣ ಮಾಡೋದಕ್ಕೆ ಆಗಲ್ವಾ? ಭಾರತ್ ಬಯೋಟೆಕ್ನಲ್ಲಿ ಲಸಿಕೆ ಉತ್ಪಾದನೆ ಹೇಗಿದೆ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿಶನ್ ರೆಡ್ಡಿ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನಸುಖ್ ಮಾಂಡವಿಯ ಹೈದರಾಬಾದ್ನ ಭಾರತ್ ಬಯೋಟೆಕ್ ಲಸಿಕೆ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಭಾರತ್ ಬಯೋಟೆಕ್ ಕಂಪನಿಯು ಕೊರೋನಾ ಲಸಿಕೆಯ ಉತ್ಪಾದನೆ ಹೆಚ್ಚಿಸಲು ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾದ ಎಲ್ಲರಿಗೂ ಲಸಿಕೆ ನೀಡಬೇಕೆಂಬ ಗುರಿ ಮುಟ್ಟಲು ಕ್ರಮ ಕೈಗೊಂಡಿದೆ ಅಂತ ಕಿಶನ್ ರೆಡ್ಡಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವದ್ವಯರಾದ ಮನ್ಸುಖ್ ಮಾಂಡವಿಯಾ ಹಾಗೂ ಕಿಶನ್ ರೆಡ್ಡಿ ಬಳಿಕ ಹೈದರಾಬಾದ್ನಲ್ಲಿರುವ ಬಯೋಲಾಜಿಕಲ್ ಇ ಕಂಪನಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಯೋಲಾಜಿಕಲ್ ಇ ಕಂಪನಿಯು ಕೊರೋನಾ ಲಸಿಕೆಯನ್ನು ಉತ್ಪಾದಿಸುತ್ತಾ ಇದೆ. ಈಗಾಗಲೇ ಈ ಕಂಪನಿಯಿಂದ 30 ಕೋಟಿ ಡೋಸ್ ಲಸಿಕೆ ಖರೀದಿಗೆ ಕೇಂದ್ರ ಸರ್ಕಾರ ಮುಂಗಡವಾಗಿ 1,500 ಕೋಟಿ ರೂಪಾಯಿ ಹಣವನ್ನು ನೀಡಿದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯು ಉತ್ಪಾದಿಸ್ತಾ ಇರುವ ಕೋವಿಶೀಲ್ಡ್ ಲಸಿಕೆಯನ್ನು ವಿದೇಶ ಪ್ರಯಾಣಕ್ಕೆ ಒಪ್ಪಿಕೊಳ್ಳಲಾಗುತ್ತೆ ಅಂತ ಜನರು ನಂಬಿದ್ರು. ಆದರೆ ಕೋವಿಶೀಲ್ಡ್ ಲಸಿಕೆಗೆ ಇನ್ನು ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಅನುಮೋದನೆ ನೀಡಿಲ್ಲ. ಹೀಗಾಗಿ ಕೋವಿಶೀಲ್ಡ್ ಲಸಿಕೆ ಪಡೆದವರಿಗೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ಪ್ರವೇಶ ನೀಡ್ತಾ ಇಲ್ಲ. ಆದರೆ ಭಾರತದಲ್ಲಿ 70% ಜನರು ಕೋವಿಶೀಲ್ಡ್ ಲಸಿಕೆಯನ್ನು ಪಡೆದಿದ್ದಾರೆ. ಇಂಗ್ಲೆಂಡ್ನಲ್ಲಿ ಉತ್ಪಾದನೆಯಾದ ಆಕ್ಸ್ಫರ್ಡ್ ವಿವಿಯಾ ವಾಕ್ಸ್ ಜಿವರಿಯಾ ಲಸಿಕೆಗೆ ಯುರೋಪಿಯನ್ ಮೆಡಿಸಿನ್ ಏಜೆನ್ಸಿ ಅನುಮೋದನೆ ನೀಡಿದೆ. ಭಾರತದಲ್ಲಿ ಇದುವರೆಗೂ ಜನರಿಗೆ ನೀಡಿರುವ 32 ಕೋಟಿ ಡೋಸ್ ಲಸಿಕೆಯ ಪೈಕಿ 12% ಮಾತ್ರ ಭಾರತ್ ಬಯೋಟೆಕ್ ಕಂಪನಿಯ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಗುತ್ತಿದೆ. 32 ಕೋಟಿ ಡೋಸ್ ಪೈಕಿ 3.8 ಕೋಟಿ ಡೋಸ್ ಮಾತ್ರ ಕೋವ್ಯಾಕ್ಸಿನ್ ಲಸಿಕೆಯನ್ನು ಜನರಿಗೆ ನೀಡಲಾಗಿದೆ. ಜುಲೈ ತಿಂಗಳ ಅಂತ್ಯದೊಳಗೆ 8 ಕೋಟಿ ಡೋಸ್ ಅನ್ನ ಭಾರತ್ ಬಯೋಟೆಕ್ ಪೂರೈಸಬೇಕು. ಆದರೆ ಇದರ ಅರ್ಧದಷ್ಟು ಲಸಿಕೆಯನ್ನು ಮಾತ್ರ ಭಾರತ್ ಬಯೋಟೆಕ್ ಇದುವರೆಗೆ ಪೂರೈಸಿದೆ. ಕೇಂದ್ರ ಸರ್ಕಾರವು ಆಗಸ್ಟ್ನಿಂದ ಡಿಸೆಂಬರ್ ಅವಧಿಯಲ್ಲಿ 135 ಕೋಟಿ ಡೋಸ್ ಲಸಿಕೆ ಪೂರೈಕೆಯಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ನಲ್ಲಿ ತಿಳಿಸಿದೆ. ಭಾರತ್ ಬಯೋಟೆಕ್ ಕಂಪನಿಗೆ 40 ಕೋಟಿ ಡೋಸ್ ಲಸಿಕೆ ಪೂರೈಕೆಗೆ ಕೇಂದ್ರ ಸರ್ಕಾರ ಆರ್ಡರ್ ಹಾಗೂ 30% ಅಡ್ವಾನ್ಸ್ ಹಣವನ್ನು ನೀಡಿದೆ. ಈ ಆರ್ಡರ್ ಪೂರೈಸಲು ಭಾರತ್ ಬಯೋಟೆಕ್ ಕಂಪನಿಯು 9 ಪಟ್ಟು ಹೆಚ್ಚಿನ ಲಸಿಕೆ ಉತ್ಪಾದನೆ ಮಾಡಬೇಕಾಗಿದೆ. ಇಂಗ್ಲೆಂಡ್
ಇಂಗ್ಲೆಂಡ್ನಲ್ಲಿ ಇದುವರೆಗೆ 7.67 ಕೋಟಿ ಡೋಸ್ ಕೊರೋನಾ ಲಸಿಕೆ ನೀಡಲಾಗಿದೆ. ಅಮೆರಿಕದಲ್ಲಿ 32.33 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. ಭಾರತದಲ್ಲಿ 32.36 ಕೋಟಿ ಡೋಸ್ ಲಸಿಕೆ ನೀಡಲಾಗಿದೆ. ಅಮೆರಿಕಕ್ಕಿಂತ ಭಾರತದಲ್ಲಿ ಹೆಚ್ಚಿನ ಡೋಸ್ ಲಸಿಕೆ ನೀಡಲಾಗಿದೆ. ಅಮೆರಿಕದಲ್ಲಿ ಕಳೆದ ವರ್ಷದ ಡಿಸೆಂಬರ್ 14ರಂದೇ ಲಸಿಕೆ ನೀಡಿಕೆ ಆರಂಭ ಆಗಿತ್ತು. ಭಾರತದಲ್ಲಿ ಈ ವರ್ಷದ ಜನವರಿ 16ರಿಂದ ಲಸಿಕೆ ನೀಡಿಕೆ ಆರಂಭ ಆಗಿದೆ. ಲಾಕ್ಡೌನ್ ಬಳಿಕ ಸ್ಯಾಂಡಲ್ವುಡ್ನಲ್ಲಿ ಶೂಟಿಂಗ್ ಶುರು ಮಾಡಿದ ಮೊದಲ ಸಿನಿಮಾ ಯಾವುದು? ರಿಯಲ್ ಸ್ಟಾರ್ ಉಪೇಂದ್ರರ ಕಬ್ಜಾ ಮೋಷನ್ ಪೋಸ್ಟರ್ ಹೇಗಿದೆ? ಕ್ರಿಕೆಟರ್ ಸುರೇಶ್ ರೈನಾರ ಬಯೋಪಿಕ್ನಲ್ಲಿ ನಟಿಸೋರು ಯಾರು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಭುವನೇಶ್ವರ್ ಕುಮಾರ್ರನ್ನ ಮಹತ್ವಪೂರ್ಣ WTC ಮತ್ತು ಇಂಗ್ಲೆಂಡ್ ವಿರುದ್ಧ ನಡೆಯುವ ಸರಣಿಗೆ ಆಯ್ಕೆ ಮಾಡಲಾಗಿದೆ. ಶ್ರೀಲಂಕಾದಲ್ಲಿ ಸೀಮಿತ ಓವರ್ಗಳ ಸರಣಿಯನ್ನು ಆಡಲು ಕಳಿಸಲಾಗಿದೆ. WTC ಟೀಮ್ನಲ್ಲಿ ಭುವಿ ಇದ್ದಿದ್ರೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಭಾರತದ ಆಕ್ರಮಣ ಹೆಚ್ಚು ಮೊನಚಾಗ್ತಾ ಇತ್ತು ಅಂತ ಇಂಗ್ಲೆಂಡ್ ತಂಡದ ನಾಯಕ ನಾಸಿರ್ ಹುಸೇನ್ ಹೇಳಿದ್ದಾರೆ. ಖ್ಯಾತ ಕ್ರಿಕೆಟ್ ಆಟಗಾರರಾದ ಯುವರಾಜ್ ಸಿಂಗ್, ಕ್ರಿಸ್ ಗೇಲ್, ಎವಿ ಡಿವಿಲಿಯರ್ಸ್ ರಂತ ಆಟಗಾರರು ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆಯುವ ಟೂರ್ನಿಯೊಂದರಲ್ಲಿ ಭಾಗವಹಿಸುವ ಸಾಧ್ಯತೆಗಳಿವೆ. ಮೆಲ್ಬೋರ್ನ್ನ ಕ್ರಿಕೆಟ್ ಕ್ಲಬ್ನಲ್ಲಿ ಆಡುವ ಸಾಧ್ಯತೆಗಳಿವೆ ಅಂತ ಮುಲ್ಗ್ರೇವ್ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಮಿಲನ್ ಪುಲ್ಲಾನಾಯಗಂ ಹೇಳಿದ್ದಾರೆ. ವಿಶ್ವ ಟೆಸ್ಟ್ಗೆ ತಂಡವನ್ನು ಆಯ್ಕೆ ಮಾಡುವಾಗ ಪ್ರಸ್ತುತ ಫಾರ್ಮ್ ಅನ್ನ ಮನಸ್ಸಿನಲ್ಲಿಟ್ಟುಕೊಂಡಿಲ್ಲ. ಅದರ ಬದಲಿಗೆ ತಂಡವನ್ನ ಖ್ಯಾತಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗಿದೆ ಅಂತ ಭಾರತದ ಮಾಜಿ ವಿಕೆಟ್ ಕೀಪರ್ ಮತ್ತು ಸೆಲೆಕ್ಟರ್ ಸಬಾ ಕರೀಂ ಅಭಿಪ್ರಾಯಪಟ್ಟಿದ್ದಾರೆ. ದಿಗ್ಗಜ ಸುನಿಲ್ ಗವಾಸ್ಕರ್ ಟೀಂ ಇಂಡಿಯಾದ ಅನುಭವಿ ಬ್ಯಾಟ್ಸ್ಮನ್ ಚೇತೇಶ್ವರ ಪೂಜಾರಾಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರಾಸ್ ಟೇಲರ್ ಬ್ಯಾಟಿಂಗ್ ಆರಂಭಿಸಿದ ರೀತಿ ನೋಡಿ ಅವರು ಕೂಡ ನಿಧಾನಗತಿಯಲ್ಲೇ ಆರಂಭಿಸಿದ್ರು. ಆದರೆ ನೀವು ಪೂಜಾರ ಅವರತ್ತ ಮಾತ್ರವೇ ಬೆರಳು ತೋರಿಸಿದ್ರೆ ಅದಕ್ಕೆ ನಾವೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗವಾಸ್ಕರ್ ಹೇಳಿದ್ದಾರೆ. ಪಂದ್ಯದ ಕೊನೆಯ ದಿನದಂದು ಭಾರತ ತಂಡವು ಉತ್ತಮ ಜೊತೆಯಾಟ ಆಡುವಲ್ಲಿ ವಿಫಲವಾಯಿತು. ಅದಕ್ಕಾಗಿಯೇ ತಂಡ ಸೋಲನ್ನು ಅನುಭವಿಸಬೇಕಾಯಿತು. ಭಾರತವು ಕೊನೆಯ ದಿನವನ್ನ 2 ವಿಕೆಟ್ಗಳ ನಷ್ಟಕ್ಕೆ 64 ರನ್ಗಳೊಂದಿಗೆ ಪ್ರಾರಂಭಿಸಿತು. ಆದರೆ ಶೀಘ್ರದಲ್ಲೇ ಇಡೀ ತಂಡವು 170 ರನ್ಗಳಿಗೆ ಆಲ್ಔಟ್ ಆಗಿದ್ದು ಸೋಲಿಗೆ ಕಾರಣವಾಯಿತು ಅಂತ ಸಚಿನ್ ತೆಂಡೂಲ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ಲಾಕ್ಡೌನ್ ಬಳಿಕ ಮೊದಲು ಸಿನಿಮಾ ಚಿತ್ರೀಕರಣ ಶುರು ಮಾಡಿದ ಕನ್ನಡದ ಸಿನಿಮಾ ಮ್ಯಾನ್ ಆಫ್ ದಿ ಮ್ಯಾಚ್. ಈ ಚಿತ್ರವನ್ನ ನಿರ್ದೇಶಕ ಸತ್ಯಪ್ರಕಾಶ್ ಅವರೇ ನಿರ್ಮಾಣ ಮಾಡ್ತಿದ್ದಾರೆ. ಆದರೆ ಚಿತ್ರದ ಕತೆ ಇಷ್ಟವಾಗಿ ನಟ ಪುನೀತ್ ರಾಜ್ಕುಮಾರ್ PRK ಪ್ರೊಡಕ್ಷನ್ ಮೂಲಕ ಸಹಕಾರ ನೀಡುತ್ತಿದ್ದಾರೆ. ಸದ್ಯ ಚಿತ್ರೀಕರಣ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಚಿತ್ರತಂಡಕ್ಕೆ ಅಪ್ಪು ಶುಭ ಹಾರೈಸಿದ್ದಾರೆ. ನಟಿ ರಕ್ಷಿತಾ ಪ್ರೇಮ್ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಆಕ್ಟಿವ್ ಆಗಿರ್ತಾರೆ. ಸದ್ಯ ತಮ್ಮ ಮಗ ಸೂರ್ಯನ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅದು ಸೂರ್ಯ ಹೊಲದಲ್ಲಿ ಕೆಲಸ ಮಾಡ್ತಿರುವಂತಹ ವಿಡಿಯೋ. ಶಾಲೆ ಇಲ್ಲದ ಕಾರಣ ತೋಟದಲ್ಲಿ ಮನೆಯವರೊಂದಿಗೆ ಸೂರ್ಯ ಕೆಲಸ ಮಾಡ್ತಿದ್ದಾನೆ. ಈ ವಿಡಿಯೋ ಹಂಚಿಕೊಂಡಿರುವಂತಹ ರಕ್ಷಿತಾ, ನನಗೆ ನನ್ನ ಮಗನ ಬಗ್ಗೆ ಹೆಮ್ಮೆ ಆಗ್ತಿದೆ ಅಂತ ಬರೆದುಕೊಂಡಿದ್ದಾರೆ. ಕನ್ನಡ ಬಹುಕೋಟಿ ವೆಚ್ಚದ ಸಿನಿಮಾ ಕಬ್ಜಾ ಪೋಸ್ಟರ್ ಮೂಲಕ ಗಮನ ಸೆಳೆದಿತ್ತು. ಇದೀಗ ಕಬ್ಜಾ ಚಿತ್ರದ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಮೋಷನ್ ಪೋಸ್ಟರ್ನಲ್ಲೂ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ದಾರೆ. ಆರ್ ಚಂದ್ರು ನಿರ್ದೇಶನ ಮತ್ತು ನಿರ್ಮಾಣದ ಈ ಚಿತ್ರ 5 ಭಾಷೆಗಳಲ್ಲಿ ತೆರೆ ಕಾಣ್ತಿದೆ. ಉಪೇಂದ್ರ ರೆಟ್ರೋ ನಾಯಕನ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು, ಸುದೀಪ್ ವಿಶೇಷ ಪಾತ್ರವೊಂದರಲ್ಲಿ ಅಭಿನಯಿಸಿದ್ದಾರೆ. ರಿಲೀಸ್ ಆಗಿರೋ ಮೋಷನ್ ಪೋಸ್ಟರ್ ಚಿತ್ರದ ಮೇಲಿನ ನಿರೀಕ್ಷೆ ಹೆಚ್ಚು ಮಾಡಿದೆ. ಬಾಲಿವುಡ್ ಮಂದಿಯಂತೂ ಬಯೋಪಿಕ್ ಸಿನಿಮಾಗಳ ಹಿಂದೆ ಬಿದ್ದಿದ್ದಾರೆ. ಅದರಲ್ಲೂ ಕ್ರಿಕೆಟ್ ಆಟಗಾರರ ಜೀವನ ಆಧಾರಿತ ಸಿನಿಮಾಗಳು ಸಾಲು ಸಾಲಾಗಿ ಬರ್ತಿವೆ. ಸದ್ಯ ಸುರೇಶ್ ರೈನಾ ಜೀವನದ ಬಗ್ಗೆ ಸಿನಿಮಾ ಮಾಡೋ ಮಾತುಕತೆ ನಡೀತಾ ಇದೆ. ಆದರೆ ತನ್ನ ಬಯೋಪಿಕ್ಗೆ ಹೀರೋ ಯಾರಾಗಬೇಕು ಅನ್ನೋದನ್ನ ಸುರೇಶ್ ರೈನಾ ಅವರೇ ಹೇಳ್ಕೊಂಡಿದ್ದಾರೆ. ತಮಿಳು ನಟ ಸೂರ್ಯ ಅಥವಾ ಮಲಯಾಳಂನ ದುಲ್ಕರ್ ಸಲ್ಮಾನ್ ಬಯೋಪಿಕ್ನಲ್ಲಿ ಹೀರೋ ಆಗಬೇಕು ಅಂದಿದ್ದಾರೆ ಸುರೇಶ್ ರೈನಾ.